ಸ್ನೇಹಿತರೆಲ್ಲರೂ ನಮಸ್ಕಾರ. ರಾಘವ್ ಮಾತಾಡೋದು. ಸದ್ಯಕ್ಕೆ ನಾನು ಬ್ಯಾಂಕ್ ನಿಫ್ಟಿ 1 ಅವರ್ ಚಾರ್ಟ್ ಓಪನ್ ಮಾಡಿದ್ದೀನಿ. ಸೊ ಲರ್ನ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ವಿತ್ ಸ್ಟ್ರಕ್ಚರ್ ಮ್ಯಾಪಿಂಗ್ ಅಂತ ನಾನು ಬರೆದಿದ್ದೀನಿ, ಟೈಪ್ ಮಾಡಿದ್ದೀನಿ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲಿಸ್ತೀನಿ ನಾನು ವಿತ್ ಸ್ಟ್ರಕ್ಚರ್ ಮ್ಯಾಪಿಂಗ್. ವೆರಿ ವೆರಿ ಇಂಪಾರ್ಟೆಂಟು ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡೋದು. ಸೊ ಸ್ಮಾರ್ಟ್ ಮನಿ ಕೆಲವೊಬ್ರು ಕಲಿಸ್ತಾರೆ, ಬಟ್ ಸ್ಟ್ರಕ್ಚರ್ ಮ್ಯಾಪಿಂಗ್ನ ಯಾರು ಕಲಿಸಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಸ್ಟ್ರಕ್ಚರ್ ಮ್ಯಾಪಿಂಗು. ಸ್ಟ್ರಕ್ಚರ್ ಮ್ಯಾಪಿಂಗ್ ಬಂದವರಿಗೆ ಮಾತ್ರ ಸ್ಮಾರ್ಟ್ ಮನಿ ಅರ್ಥ ಆಗುತ್ತೆ. ತುಂಬ ಜನ ನನ್ನ ಸ್ಟೂಡೆಂಟ್ಸು ನನ್ನ ಅಕಾಡೆಮಿಗೆ ಜಾಯಿನ್ ಆಗ್ತಾ ಇರೋರು ಹೇಳ್ತಾ ಇದ್ದಾರೆ. ಸೊ ತುಂಬ ಇನ್ಸ್ಟಿಟ್ಯೂಟ್ಗಳು ಸ್ಮಾರ್ಟ್ ಮನಿ ಕಲಿಸ್ತಾರೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಸ್ತಾರೆ ಅಂತ ಹೇಳಿ ಬರೀ ಹಾಫ್ ಆನ್ ಅವರ್, ಅರ್ಧ ಗಂಟೆಯಲ್ಲಿ ಸ್ಮಾರ್ಟ್ ಮನಿ ಕಲಿಸಿ ಅವ್ರ ಹತ್ರ 10, 15, 20 ಸಾವಿರ ದುಡ್ಡು ಫೀಸ್ ಆಗಿ ತಗೋತಾ ಇದ್ದಾರೆ ಅಂತ. ಸೊ ಅದು ತಪ್ಪು. ಅರ್ಧ ಗಂಟೆಯಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲಿಯೋಕ್ಕಾಗಲ್ಲ. ಸೊ ನಾವು ನಮ್ಮ ಅಕಾಡೆಮಿಗೆ ಜಾಯಿನ್ ಆದವ್ರಿಗೆ ನಾವು ಆಲ್ಮೋಸ್ಟ್ 20 to 30 days ಎವ್ರಿ ಡೇ 1 to 1.5 ಅವರ್ ಕ್ಲಾಸ್ ಮಾಡಿ ನಾವು ಪ್ರತಿಯೊಂದು ಪಾಯಿಂಟನ್ನು ತಿಳಿಸಿ ಹೇಳ್ತೀವಿ. ಆಲ್ಮೋಸ್ಟ್ ಎವ್ರಿ ಡೇ 1.5 ಗಂಟೆ ನಾವು ಕ್ಲಾಸ್ ಮಾಡ್ತೀವಿ. ಮತ್ತು 15 to 20 days ಅಲ್ಲಿ ಕಾನ್ಸೆಪ್ಟು ಕವರ್ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ 10 days ನಾವು ಕ್ಲಾಸು ತಗೋತೀವಿ. ಯಾಕೆ ಅಂದರೆ ಕೆಲವೊಬ್ರು ಪರ್ಫೆಕ್ಟ್ ಆಗಿರಲ್ಲ, ಮತ್ತು ಕೆಲವೊಂದು ಪಾಯಿಂಟ್ಸು ಫಸ್ಟ್ ಬೇಸಿಕ್ಕಿಂದ ಏನು ಸ್ಟಾರ್ಟ್ ಮಾಡ್ತೀವಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ಅದು ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳೋವರೆಗೂ ಹಿಂದಿಂದು ಕೆಲವೊಬ್ರು ಮರ್ತಿರ್ತಾರೆ. ಸೊ ಮತ್ತೆ ರಿವಿಷನ್ ಮಾಡ್ತೀವಿ, ಮತ್ತು ಸ್ಟ್ರಕ್ಚರ್ ಮ್ಯಾಪಿಂಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟು ನಾವು ಕಲಿಸ್ತೀವಿ ಪರ್ಫೆಕ್ಟಾಗಿ. ಸೊ ಅರ್ಧ ಗಂಟೆಯಲ್ಲಿ 1 ಅವರಲ್ಲಿ ಕಲಿಸೋ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಈ ಕಾನ್ಸೆಪ್ಟ್ ಅಲ್ಲ. 1 ಗಂಟೆಯಲ್ಲಿ ಯಾರು ಕಲಿತಾರೆ ಅಂತ ನನಗೂ ಗೊತ್ತಿಲ್ಲ ಪರ್ಫೆಕ್ಟಾಗಿ. ಸೊ 1 ಗಂಟೆಯಲ್ಲೆಲ್ಲ ಕಲ್ತವರು ಅವರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತಿರಲ್ಲ. ಬರೀ ಆರ್ಡರ್ ಬ್ಲಾಕು ಮಾರ್ಕ್ ಮಾಡಿ, ಈ ಥರ ಕೆಳಗಡೆ ಒಂದು ಆರ್ಡರ್ ಬ್ಲಾಕ್ ಇರುತ್ತೆ, ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಮಾರ್ಕೆಟಲ್ಲಿ ಬಂದರೆ ಬೈ ಮಾಡಿ, ಅಥವಾ ಒಂದು ಆರ್ಡರ್ ಬ್ಲಾಕ್ ಮೇಲ್ಗಡೆ ಕ್ರಿಯೇಟ್ ಮಾಡಿ, ಅಲ್ಲಿ ಬಂದರೆ ಸೆಲ್ ಮಾಡಿ ಅಂತ ಕೆಲವೊಬ್ರು ಕಲಿಸ್ತಾರೆ. ಅದೆಲ್ಲ ತಪ್ಪು. ಸೊ ಆರ್ಡರ್ ಬ್ಲಾಕ್ನ ಏನು ಡ್ರಾ ಮಾಡೋಕ್ಕೆ ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ. ಆ ರೂಲ್ಸು ನಾವು ಫಾಲೋ ಮಾಡಬೇಕಾಗುತ್ತೆ. ಕೆಲವೊಂದು ರೂಲ್ಸು ಸ್ಮಾರ್ಟ್ ಮನಿಯಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಆದರೂ ಅರ್ಧ ಗಂಟೆಯಲ್ಲಿ ಕಲಿಸ್ತೀವಿ, 1 ಗಂಟೆಯಲ್ಲಿ ಕಲಿಸ್ತೀವಿ ಸ್ಮಾರ್ಟ್ ಮನಿ ಅಂತ ಬಹಳ ಮೋಸ ಮಾಡ್ತಾ ಇದ್ದಾರೆ. ಸೊ ಸ್ಮಾರ್ಟ್ ಮನಿ ಕಲಿತ್ರೆ ಬೈಯರ್ಸ್ ಏರಿಯಾ, ಸೆಲ್ಲರ್ಸ್ ಏರಿಯಾ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಇವಾಗ ಮಾರ್ಕೆಟ್ ಇಲ್ಲಿಂದ ಯಾಕೆ ಮೇಲ್ಗಡೆ ಹೋಯ್ತು, ಇಲ್ಲಿಂದ ಯಾಕೆ ಮೇಲ್ಗಡೆ ಹೋಯ್ತು, ಸೊ ಇಲ್ಲಿಂದ ಯಾಕೆ ಮೇಲ್ಗಡೆ ಹೋಯ್ತು, ಮತ್ತೆ ಮೇಲ್ಗಡೆಯಿಂದ ಯಾಕೆ ಕೆಳಗೆ ಬಂತು ಅಂತ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ತುಂಬ ಜನ ಏನು ಸ್ಮಾರ್ಟ್ ಮನಿ ಕಲಿಬೇಕು ಅಂತ ಏನು ನಿಮ್ಮ ಮನಸ್ಸಲ್ಲಿ ಇದೆ, ವಿತ್ ಸ್ಟ್ರಕ್ಚರ್ ಮ್ಯಾಪಿಂಗು ನನ್ನ ಅಕಾಡೆಮಿಗೆ ನೀವು ಜಾಯಿನ್ ಆಗಿ, ನಿಮಗೆ ಅರ್ಥ ಆಗೋವರೆಗೂ ನಾನು ಕಲಿಸ್ತೀನಿ. ಆಲ್ಮೋಸ್ಟ್ ನನ್ನ ಕ್ಲಾಸಸ್ಸು ಜಾಯಿನ್ ಆದರೆ ಆಲ್ಮೋಸ್ಟ್ ಅಪ್ ಟು 1 ಮಂತ್ವರೆಗೂ ನಾವು ಹೋಗ್ತೀವಿ ಸ್ಮಾರ್ಟ್ ಮನಿ ಕಲಿಸ್ಬೇಕು ಅಂತ. ಸೊ ಅರ್ಧ ಗಂಟೆಯಲ್ಲಿ, 1 ಗಂಟೆಯಲ್ಲಿ, 2 ಅವರಲ್ಲಿ, 3 ಅವರಲ್ಲಿ ಸ್ಮಾರ್ಟ್ ಮನಿ ಕಲಿಯೋದಲ್ಲ. ಅದನ್ನು ಡೀಪಾಗಿ ಒಳಗಡೆ ಇಳಿದು ಸ್ಮಾರ್ಟ್ ಮನಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎಲ್ಲೋ ಕಾಸ್ಟ್ಲಿಯೆಷ್ಟು ಇನ್ಸ್ಟಿಟ್ಯೂಟ್ಗೆಲ್ಲ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅದೇನೋ ಸಿಲ್ವರು ಪ್ಯಾಕೇಜು, ಗೋಲ್ಡ್ ಪ್ಯಾಕೇಜು, ಡೈಮಂಡ್ ಪ್ಯಾಕೇಜ್ ಎಲ್ಲ ದುಡ್ಡು ಕೊಟ್ಟು ಫೈನಲಿ ಅವ್ರು ಸ್ಮಾರ್ಟ್ ಮನಿ ಕಲಿಸೋದೇ ಇಲ್ಲ. ಅವ್ರದ್ದೇನು ಟ್ರೇಡಿಂಗ್ ಸ್ಟೈಲ್ಸ್ ಇರುತ್ತೆ ಅದನ್ನೇ ಹೇಳ್ಕೊಡ್ತಾರೆ. ಬಟ್ ನಿಮಗೆ ಸ್ಮಾರ್ಟ್ ಮನಿ ಕಲಿತ್ರೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿತ್ರೆ ನಿಮಗೆ ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಲ್ಲಿಂದ ಬೈಯಿಂಗ್ ಬರುತ್ತೆ, ಎಲ್ಲಿಂದ ಸೆಲ್ಲಿಂಗ್ ಬರುತ್ತೆ, ಯಾಕೆ ನಾವು ಸ್ಮಾರ್ಟ್ ಮನಿನ ಕಲಿಬೇಕು. ಸೊ ಇಲ್ಲಿ 100% ನಿಮಗೆ ನನ್ನ ಅಕಾಡೆಮಿಕ್ ಜಾಯಿನ್ ಆದರೆ ನಿಮಗೆ 100% ಮೋಸ ಅಂತೂ ಆಗಲ್ಲ. ಪಕ್ಕಾ ನಾಲೆಜ್ ನಾನು ಕೊಡ್ತೀನಿ ಅಂತ ನನಗೆ ಭರವಸೆ ಇದೆ. ನಾವು ಮೋಸ ಮಾಡೋ ಕೆಟಗರಿಯಲ್ಲ. ಮೋಸ ಮಾಡೋರಿದ್ರೆ ಅರ್ಧ ಗಂಟೆಯಲ್ಲಿ, 1 ಗಂಟೆಯಲ್ಲಿ
ಕಲಿಸ್ತಾ ಇದ್ವಿ. ಬಟ್ ನಾವು ಆ ಥರ ಅಲ್ಲ, ಆಲ್ಮೋಸ್ಟ್ 15 to 20 ಡೇಸ್ ನಾವು ಪ್ರತಿಯೊಂದು ಬೇಸಿಕ್ಕಿಂದ ಅರ್ಥ ಆಗೋವರೆಗೂ ಪದೇ 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 ಹೇಳ್ತಾ ಇರ್ತೀವಿ. ಎಲ್ಲ ಕಲ್ತಾದ್ಮೇಲೆ ಸ್ಟ್ರಕ್ಚರ್ ಮ್ಯಾಪಿಂಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ. ಸ್ಟ್ರಕ್ಚರ್ ಮ್ಯಾಪಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನನ್ನ ಸ್ಟೂಡೆಂಟ್ಸು ಇವಾಗ ಅವ್ರ ಕ್ಲಾಸ್ ಮುಗಿದ್ರು ಮತ್ತೆ ಅವ್ರಿಗೆ ಡೌಟ್ ಇದ್ರೆ ಮತ್ತೆ ನಾನು ಕ್ಲಾಸ್ ತಗೋತೀನಿ. ಕ್ಲಾಸ್ ಪೀರಿಯಡ್ ಅವ್ರದ್ದು ಮುಗಿದು ಹೋಗಿದೆ, ಎಲ್ಲ ಕಲಿಸಿದ್ದೀನಿ. ಮತ್ತೆ ಅವ್ರಿಗೆ ಡೌಟ್ ಇದ್ರೆ ನಾನು ಫ್ರೀ ಟೈಮ್ ಆದಾಗ ಮತ್ತೆ ಝೂಮ್ ಲಿಂಕ್ ಕ್ರಿಯೇಟ್ ಮಾಡಿ ಮತ್ತೆ ಅವ್ರಿಗೆ ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ದುಡ್ಡು ಪೇ ಮಾಡಿರ್ತಾರೆ, ದುಡ್ಡು ಹಾಳಾಗಬಾರ್ದು, ಅವರು ಅರ್ಥ ಆಗಬೇಕು, ಅವ್ರಿಗೆ ಕಲಿಬೇಕು. ಸೊ ಇಷ್ಟ ಇದ್ದವರು, ನನಗೆ ಸ್ಮಾರ್ಟ್ ಮನಿ ಕಲಿಬೇಕು ಅಂತ ಇಷ್ಟ ಇದ್ದವರು ನನಗೆ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ನಂಬರ್ ಹಾಕಿರ್ತೀನಿ. ಸೊ ಏನೇ ಡೌಟ್ ಇದ್ರು ಕೇಳಿ. ಸೊ ಇದು ನನ್ನ ನಂಬರು. ಸ್ಮಾರ್ಟ್ ಮನಿ ಕಲಿಬೇಕು ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ಹೋಗಿ ಅರ್ಧ ಗಂಟೆಯಲ್ಲಿ ಕಲಿಸ್ತೀವಿ, 1 ಗಂಟೆಯಲ್ಲಿ ಕಲಿಸ್ತೀವಿ ಅಂತ ಹೇಳ್ತಾರೆ. ದಯವಿಟ್ಟು ಅಲ್ಲಿ ಜಾಯಿನ್ ಆಗಬೇಡಿ. ಅದು ಸ್ಮಾರ್ಟ್ ಮನಿ ಅಲ್ವೇ ಅಲ್ಲ, ಅದು 100%. ಸೊ ಅವ್ರದ್ದೇನೋ ಒಂದು ಸ್ಟ್ರಾಟಜಿ ಇರುತ್ತೆ. ಅವ್ರದ್ದು ಕಲ್ಸಕ್ಕೆ ಹೋಗಿ ಸ್ಮಾರ್ಟ್ ಮನಿ ಅವರು ಮರ್ತು ಬಿಡ್ತಾರೆ, ಅವ್ರದ್ದೇ ಏನೋ ಒಂದು ಕಲಿಸ್ತಾರೆ. ಸೊ ಆಮೇಲೆ ನೀವು ಬಂದು ದುಡ್ಡು ಹಾಕಿ ಟ್ರೇಡ್ ಮಾಡಿದಾಗ ನೀವು ದುಡ್ಡನ್ನು ಕಳ್ಕೋತೀರ. ಸೊ ಫಸ್ಟು ಕಲಿಯೋ ಕಡೆ ನಾವು ಫೋಕಸ್ ಮಾಡಬೇಕು. ಒಂದು ಸಲ ನಾವು ಕಲಿಯೋಕೆ ಫೋಕಸ್ ಮಾಡಿದ್ರೆ ನಾವು ಪಕ್ಕಾ ಕಲ್ತ ಮೇಲೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಬರುತ್ತೆ. ಟ್ರೇಡಿಂಗ್ ಏನು, ಎಲ್ಲಿಂದ ಬೈ ಬರುತ್ತೆ, ಎಲ್ಲಿಂದ ಸೆಲ್ ಬರುತ್ತೆ, ವಿತ್ ಕನ್ಫರ್ಮೇಷನ್ ನಾವು ಹೇಗೆ ಟ್ರೇಡ್ ಮಾಡಬೇಕು, ಕನ್ಫರ್ಮೇಷನ್ ಇರಲಿಲ್ಲ ಅಂದರೆ ಟ್ರೇಡ್ ಮಾಡಬಾರ್ದು ಅಂತ ನಮಗೆ ಕನ್ಫರ್ಮೇಷನ್ ಸ್ಮಾರ್ಟ್ ಮನಿ ಹೇಳ್ಕೊಡುತ್ತೆ. ಸೊ ಮೇಜರು ನಮಗೆ ಮಾರ್ಕೆಟು ಯಾಕೆ ಇಲ್ಲಿಂದ ಮೇಲ್ಗಡೆ ಹೋಯ್ತು, ಅಥವಾ ಯಾಕೆ ಈ ಝೋನಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಮತ್ತೆ ಯಾಕೆ ಕೆಳಗಡೆ ಬಂತು. ಸೊ ಇದೆಲ್ಲ ನಮಗೆ ಸ್ಮಾರ್ಟ್ ಮನಿ ಕಲ್ತವರಿಗೆ ಅರ್ಥ ಆಗಿರುತ್ತೆ. ಸೊ 1 ಅವರ್ ನಮ್ದು OB ಇದೆ. 1 ಅವರ್ OB ಟಚ್ ಮಾಡಿ ಮಾರ್ಕೆಟು ಕೆಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ನೋಡ್ಬೋದು. ಬ್ಯಾಂಕ್ ನಿಫ್ಟಿ 1 ಅವರ್ ಟೈಮ್ ಫ್ರೇಮು 15 ಮಿನಿಟ್ಸಲ್ಲಿ ಓಪನ್ ಮಾಡಿದ್ರೆ 15 ಮಿನಿಟ್ಸಲ್ಲಿ ಮಾರ್ಕೆಟು ನಮ್ಮದು ಮೇಜರ್ ಈ ಲೋನ ಬ್ರೇಕ್ ಮಾಡಿದ್ರೆ ಮೇಜರು ನಮಗೆ ಮತ್ತೆ ಡೌನ್ ಟ್ರೆಂಡ್ ಒಂದು ನೋಡೋಕ್ಕೆ ಸಿಗುತ್ತೆ. ಮೇಜರ್ 51,000 ಕರೆಕ್ಟಾಗಿ ಬ್ರೇಕ್ ಆದರೆ ಮೇಜರ್ ನಮಗೆ ಡೌನ್ ಟ್ರೆಂಡ್ ಮತ್ತೆ ಶುರುವಾಗುತ್ತೆ. ಸೊ ಮೋಸ್ಟ್ಲಿ ಮಂಡೇ ಗ್ಯಾಪ್ ಡೌನ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ, ಕಾರಣ ಮೇಲೆ ಆರ್ಡರ್ ಬ್ಲಾಕ್ಗೆ ಮಿಟಿಗೇಟ್ ಮಾಡಿದ್ದಾನೆ. ಸೊ ಇದು ನಮ್ಮದು ನೆಕ್ಸ್ಟ್ ಬೈಯಿಂಗ್ ಝೋನ್ ಇರುತ್ತೆ. ಇದೆಲ್ಲ ಸ್ಮಾರ್ಟ್ ಮನಿ ಕಲ್ತವ್ರಿಗೆ ಅರ್ಥ ಆಗುತ್ತೆ. ಸೊ ಯಾವ ಥರ ಅಂತ ಮೇಜರ್ ಇದನ್ನ ಬ್ರೇಕ್ ಮಾಡಿದ್ರೆ ನಮಗೆ ಮತ್ತೆ ಇಲ್ಲಿಂದ ಈ ಝೋನಿಂದ ಒಂದು ಪುಲ್ ಬ್ಯಾಕ್ ನೋಡೋಕೆ ಸಿಗುತ್ತೆ ಮಾರ್ಕೆಟಿಂದ. ಸೊ ಇದಾದ ಮೇಲೆ ನಮಗೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಡೌನ್ ಫಾಲ್ ಆಗ್ತಾನೆ. ಸೊ ಗ್ಯಾಪ್ ಡೌನ್ ಆದರೆ ಈ ಲೈನ್ನ ಬ್ರೇಕ್ ಆಗಿ ಕೆಳಗಡೆ ಮಾರ್ಕೆಟು ಹೋದ ಅಂದರೆ ಮತ್ತೆ ಒಂದು ಡೌನ್ ಫಾಲ್ ನೋಡೋಕ್ಕೆ ಸಿಗುತ್ತೆ. ಬಟ್ ಕೆಲವೊಂದು ಝೋನ್ಸ್ಗಳಿವೆ, ಅಲ್ಲಿವರೆಗೂ ಮಾತ್ರ ಮಾರ್ಕೆಟು ಹೋಗ್ತಾನೆ, ಅದ್ರ ಕೆಳಗಡೆ ಹೋಗೋ ಹಾಗಿಲ್ಲ. ಯಾಕೆಂದ್ರೆ ಕೆಲವೊಂದು ಪ್ಲೇಸು OB ಇದೆ, ಮೇಜರ್ ಇಂಪಾರ್ಟೆಂಟ್ OBಗಳು, ಆರ್ಡರ್ ಬ್ಲಾಕ್ಗಳು. ಸೊ ಅಲ್ಲಿ ಹೋಗಿ ಮತ್ತೆ ಮಾರ್ಕೆಟು ಅಲ್ಲಿಂದ ಒಂದು ಸ್ಟ್ರಾಂಗ್ ಅಪ್ ಮೂಮೆಂಟ್ ಕೊಡೋ ಚಾನ್ಸಸ್ಸು ಎಲ್ಲ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಆರ್ಡರ್ ಬ್ಲಾಕ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು, IDM ಅಂದರೆ ಏನು, ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವ ಥರ ಮಾಡಬೇಕು, ಸೊ ಲಿಕ್ವಿಡಿಟಿ, ಪ್ರತಿಯೊಂದನ್ನು ನಿಮಗೆ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ಹೇಳಿ ಕೊಡ್ತೀವಿ, ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ. ಸೊ ಇಲ್ಲಿ ಯಾವ ಥರನೂ ಇಲ್ಲಿ ಮೋಸ ಇಲ್ಲ. ಸೊ ಇನ್ಯಾಕೆ ತಡ, ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ. ಸೊ ಆಲ್ರೆಡಿ ನಾನು ಕೆಲವೊಂದು ನನ್ನ ಚಾನಲಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸ್ಟೂಡೆಂಟ್ಸು ಯಾವ ಥರ ಕಲಿತಾ ಇದ್ದಾರೆ ಅವರ ರಿವ್ಯೂ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿ ರೀಲ್ಸಲ್ಲಿ ಕಡಿಮೆ ಫೀಸಲ್ಲಿ ತುಂಬ ಒಳ್ಳೆ ಒಂದು ಟಾಪಿಕ್ನ ಹೇಳ್ಕೊಡ್ತಾ ಇದ್ದೀವಿ. ಅದನ್ನು ಆದಷ್ಟು ನೀವು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸ್ಮಾರ್ಟ್ ಮನಿ ಕಲೀರಿ, ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸ್ಟ್ರಕ್ಚರ್ ಮ್ಯಾಪಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕಲೀರಿ.
ಸೊ ಏನೇ ಡೌಟ್ ಇದ್ರು ಅಥವಾ ನಿಮ್ಗೆ ಕಲಿಬೇಕು ಅಂತ ಇಷ್ಟ ಇದ್ದರೆ ಬೇಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಥ್ಯಾಂಕ್ ಯು.